ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಂಪಿಂಗ್ ಅನಿಮೇಷನ್ನ ಬ್ಲಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಇನ್ನು ಎರಡನೇ ಪೋಸ್ ಬಂದ್ಬಿಟ್ಟು ಈ ಥರ ಕೈ ಮುಂದಾಗಿದೆ, ನೀ ಸ್ವಲ್ಪ ಬೆಂಡ್ ಆಗುತ್ತೆ, ಬಟ್ ನೀ ಇನ್ನೂ ಬೆಂಡ್ ಆಗಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಈ ವಿಡಿಯೋ ರೆಫರೆನ್ಸಲ್ಲಿ ಫ್ರೇಮ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಸೊ ಹೆಲ್ಪ್ ಆಗುತ್ತೆ ನಮಗೆ. ಸೊ ಇಲ್ಲಿ VLC-ಯಲ್ಲಿ ಮತ್ತೆ ಇ ಅಂತ ಪ್ರೆಸ್ ಮಾಡಿದ್ರೆ ಒಂದೊಂದೇ ಫ್ರೇಮ್ ಮುಂದೆ ಹೋಗುತ್ತೆ. ಸೊ ಅದು ಯೂಸ್ ಮಾಡಿ ಬೇಕಾದಾಗ. ಇಲ್ಲಿ ಏನಾಗ್ತಾ ಇದೆ, 19ನೇ ಫ್ರೇಮಲ್ಲಿ ಕೈ ಆಲ್ಮೋಸ್ಟ್ ಮೇಲ್ ಬಂದಿದೆ, ಬಟ್ ನೀ ಫುಲ್ ಬೆಂಡ್ ಆಗಿಲ್ಲ. ಓಕೆ, ನೀವು ಒಂದೊಂದೇ ಫ್ರೇಮ್ ಮುಂದೆ ಹೋಗಿ ನೋಡಿ, ಕೈ ಪೂರ್ತಿ ಬಂದಮೇಲೆ ಕೂಡ ನೀ ಬೆಂಡ್ ಆಗಲ್ಲ. ಕೈ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ನೀ ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀ ಬೆಂಡ್ ಆಗ್ತಾ ಇದೆ, ಅದಾಗ್ತಾ ಆಗ್ತಾ ನೀ ಫುಲ್ ಬೆಂಡ್ ಆಗೋ ತನಕ ಕೈ ಮತ್ತೆ ಮೇಲ್ಗಡೆ ಹೋಗಿದ್ದು ಕೆಳಗಡೆ, ಇದು ನೀ ಫುಲ್ ಬೆಂಡ್ ಆಗೋ ತನಕ ಕೈ ಫುಲ್ ಕೆಳಗಡೆ ಬರುತ್ತೆ, ಮತ್ತೆ ಇದು ಫುಲ್ ಮೇಲೆ ಹೋಗೋ ತನಕ ನೀ ಮತ್ತೆ ಮೇಲ್ಗಡೆ ಬರುತ್ತೆ. ಓಕೆ, ಸೊ ಇದು ಈ ಥರದನ್ನ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ ಅದನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಹಾಗೆ ನಮ್ಮ ಇಲ್ಲಿ ಫಸ್ಟ್ ಎಕ್ಸ್ಟ್ರೀಮ್ ಪೋಸ್ ಬಂದ್ಬಿಟ್ಟು ಕೈ ಮುಂದೆ ಹೋಗಿದೆ, ಬಟ್ ನೀ ಜಾಸ್ತಿ ಏನು ಬೆಂಡ್ ಆಗಿಲ್ಲ, ಲೈಟಾಗಿ ಬೆಂಡ್ ಆಗುವಂಥದ್ದು. ಸೊ 21 ಅಂತ ಇದೆ. ಓಕೆ, ಸೊ 21 ಫ್ರೇಮಲ್ಲಿ 21ನೇ ಫ್ರೇಮಲ್ಲಿ ಎಸ್ ಅಂತ ಪ್ರೆಸ್ ಮಾಡಿ. ಸೊ ಈಗ ಈ ಪೋಸನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬಾಡಿ ಜಾಸ್ತಿ ಬೆಂಡ್ ಬೇಡ, ಇದರಲ್ಲಿ ಲೈಟಾಗಿ ಚೇಂಜಸ್ ಇರಲಿ, ಸೇಮ್ ಇರಬಾರ್ದು, ಎಕ್ಸಾಕ್ಟ್ಲಿ ಸೇಮ್ ಇರಬಾರ್ದು, ಒಂಚೂರಾದರೂ ಡಿಫ್ರೆನ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು ಇದು ಬಾಡಿ ಒಂಚೂರು ಹಿಂದೆ ಬರಲಿ. ಈಗ ಮುಂದೆ ಬೆಂಡ್ ಆಗುತ್ತಲ್ವಾ, ಅದಕ್ಕೆ ಮತ್ತೆ ಇಲ್ಲಿ ಇವಾಗ ಈ ಒಂದು ಬೆಂಡ್ ಟೋರ್ಸೋ ಬೆಂಡ್ ಏನಾಗಿದೆ ಅದನ್ನು ತೆಗಿಯೋಣ. ಯಾಕಂದರೆ ಈ ಥರ ಈಗ ಜಂಪ್ ಆಗಿ ಹಿಂಗೆ ರೆಡಿ ಆದಾಗ ಬಾಡಿ ಆ ಬೆಂಡ್ ಇರೋದಿಲ್ಲ, ಹೀಗೆ ಸುಮ್ಮನೆ ನಿಂತಾಗ ಈ ಥರ ಬೆಂಡ್ ಬರುತ್ತೆ. ಅವ್ರು ಜಂಪ್ ಆದಕ್ಕೆ ರೆಡಿ ಆದಾಗ ಬಾಡಿ ಸ್ಟ್ರೈಟ್ ಆಗಿರುತ್ತೆ. ಸೊ ಇದರ ರೊಟೇಷನ್ ತೆಗಿತೀನಿ, ಮತ್ತು ಈ 3 ರೊಟೇಷನ್ ಕೂಡ ನಾನು 0 ಮಾಡ್ತೀನಿ, ಸ್ಟ್ರೈಟ್ ಆಗಿರಲಿ. ಜಸ್ಟ್ ಓವರಾಲ್ ಬಾಡಿ ಈ ಥರ ಮುಂದೆ ಬೆಂಡ್ ಆಗಲಿ. ಮತ್ತು ಆ 3 ಹಿಂದ್ಗಡೆ ಸೆಲೆಕ್ಟ್ ಮಾಡಿ ಅದನ್ನು ಕೂಡ ಓವರಾಲ್ ಆಗಿ ಸ್ವಲ್ಪ ಬೆಂಡಲ್ಲಿ. ಇದು ಕೂಡ ಒಂಚೂರು ಬೆಂಡ್ ಆಗಿದೆ, ಅದನ್ನು ತೆಗಿಯೋಣ 0 ಮಾಡಿ. ಸೊ 21 ಬದಲು 24ಗೆ ಬಂದುಬಿಟ್ಟಿದೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡಿ ಅದನ್ನು 21ಗೆ ಪೇಸ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಇರಲಿ ಅದು. ಸೊ ಈಗ ಆ ಪೋಸಿಂದ ಈ ಪೋಸಿಗೆ ಒಂದು ಕಾಂಟ್ರಾಸ್ಟ್ ಅಂತ ಏನು ಹೇಳ್ತಾರೆ, ಕ್ಲಾರಿಟಿ ಇದೆ. ಓಕೆ, ಏನು ಮಾಡ್ತಾ ಇದ್ದಾನೆ ಅಂತ. ಸೊ ಇದನ್ನು ಚೂರು ಬೆಂಡ್ ಆಗಬೇಕು ಮುಂದೆ. ಸೊ ನೆಕ್ಸ್ಟ್ ಪೋಸ್. ಓಕೆ, ಕೈಗಳು ಕೆಳಗಡೆ ಬಂದಿದೆ, ನೀ ಫುಲ್ ಬೆಂಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ 30ನೇ ಫ್ರೇಮ್ ತೊಗೋಣ. ಸೊ 30ನೇ ಫ್ರೇಮ್ ಬಂದುಬಿಟ್ಟು ಎಸ್ ಅಂತ ಪ್ರೆಸ್ ಮಾಡಿ. ಕೈಗಳು 21ನೇ ಫ್ರೇಮಲ್ಲಿ ಮೇಲೆ ಹೋಗಿತ್ತು, ಬಟ್ ಅದು 23, 24, 25, 24 ತನಕ ಮೇಲೆ ಇತ್ತು. 24ರಿಂದ ಅದು ಕೆಳಗಡೆ ಹೋಗೋದು ಸ್ಟಾರ್ಟ್ ಆಗಿದೆ. ಓಕೆ, ಬಟ್ ಈಗ ನಾವು ಮಾಡಿರೋ ಅನಿಮೇಷನಲ್ಲಿ ಏನಾಗುತ್ತೆ, 21ರಿಂದನೇ ಅದು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮಗೆ ಗಮನದಲ್ಲಿ ಇರಬೇಕು. ಆಮೇಲೆ ಇದನ್ನು ಇವಾಗಲ್ಲ, ಬ್ರೇಕ್ ಡೌನ್ ಅಥವಾ ಆಮೇಲೆ ಇನ್ ಬಿಟ್ವೀನ್ ಆ್ಯಡ್ ಮಾಡೋ ಟೈಮಲ್ಲಿ ಇಂಥದ್ದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ನೀ ಜಾಸ್ತಿ ಬೆಂಡ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ವರ್ಲ್ಡ್ ಇದ್ದರೆ ಒಳ್ಳೆಯದು. ಈ ಒಂದು ಪೋಸ್ಗೆ ಕೆಲವು ಸಲ ವರ್ಲ್ಡ್ ಕೂಡ ಬೇಕಾಗುತ್ತೆ. ಈ ಥರ ಬೆಂಡ್ ಆದಾಗ ಇದು ಇಷ್ಟು ಬೇಡ.
ಸೊ ನಾವಿಲ್ಲಿ ಎಲ್ಲ ಕಂಟ್ರೋಲ್ಸ್ನ ಸೆಲೆಕ್ಟ್ ಮಾಡಿ ಒಂದು ಲೇಯರಲ್ಲಿ ಹಾಕ್ಬಿಡೋಣ. ಸೊ ಆ ಲೇಯರ್ಗೆ ಕಂಟ್ರೋಲ್ಸ್ ಅಂತ ನೇಮ್ ಕೊಡೋಣ. ಓಕೆ, ಸೊ ಕಂಟ್ರೋಲ್ಸ್ ಲೇಯರ್ ಅಂತ ಕೊಡ್ತೀನಿ. ಸೇವ್. ಓಕೆ, ಸೊ ಆಗ ನಮಗೆ ಜಸ್ಟ್ ಅಲ್ಲಿ ವಿದೌಟ್ ಕಂಟ್ರೋಲ್ಸ್ ಆವಾಗ ಪೋಸ್ಟ್ ಚೆಕ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿಂದ. ಸೊ ಇವಾಗ ನೆಕ್ಸ್ಟ್ ಪೋಸ್ 30ನೇ ಫ್ರೇಮ್ ಆಯಿತು. ಇವಾಗ ನೆಕ್ಸ್ಟ್ ಪೋಸ್ ಬಂದುಬಿಟ್ಟು ಕೈ ಫುಲ್ ಮೇಲ್ಗಡೆ ಹೋಗುತ್ತೆ. 38 39ನೇ ಪೋಸ್ ನೆಕ್ಸ್ಟ್ ಎಕ್ಸ್ಟ್ರೀಮ್ ಪೋಸ್ ಅಂತ ನಾವು ತಗೋಬೋದು. ಸೊ ಇಲ್ಲ ಸೆಲೆಕ್ಟ್ ಆಗಿದೆ. 39ನೇ ಫ್ರೇಮಿಗೆ ಬನ್ನಿ, ಎಸ್ ಅಂತ ಪ್ರೆಸ್ ಮಾಡಿ. ಓಕೆ, ಸೊ ಇವಾಗ ಈ ಪೋಸನ್ನು ಕ್ರಿಯೇಟ್ ಮಾಡೋಣ. ಸೊ ಮೊದಲನೇದಾಗಿ ಮೇಲ್ಗಡೆ ಬರುತ್ತೆ. ಇಲ್ಲಿ ಓವರಾಲ್ ಆಗಿ ಕಾಲು ಸ್ವಲ್ಪ ಹತ್ರ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಕಾಲುಗಳನ್ನ ದೂರ ಇಡ್ತೀನಿ, ಯಾಕಂದರೆ ಅವನು ಜಂಪ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾನಲ್ಲ, ಸ್ವಲ್ಪ ಕಾಲುಗಳು ಒಂಚೂರು ದೂರ ಇರುತ್ತೆ. ಸೊ 2 ಕಂಟ್ರೋಲ್ಸ್ ಮಾತ್ರ ಸೆಲೆಕ್ಟ್ ಮಾಡಿ 30ನೇ ಫ್ರೇಮಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲೂ ಕೂಡ ಪೇಸ್ಟ್ ಮಾಡಿ, ಇಲ್ಲೂ ಕೂಡ ಪೇಸ್ಟ್ ಮಾಡಿ. ಬಟ್ ಏನಾಗುತ್ತೆ, ಈ ಕಂಟ್ರೋಲ್ಸ್ ಇದೆಯಲ್ಲ, ಅದು ಕೂಡ ಸೇಮ್ ಆಗ್ಬಿಡುತ್ತೆ ಎಲ್ಲ ಕಡೆ. ಓಕೆ, ಸೊ 39ನೇ ಫ್ರೇಮ್ ಇವಾಗ ಕಂಟಿನ್ಯೂ ಮಾಡೋಣ. ಸೊ ಈ ಕೈ ಫುಲ್ ಹಿಂದ್ಗಡೆ ಹೋಗುತ್ತೆ. ಸೊ ಕೈಗಳು ಅಷ್ಟೊಂದು ಹಿಂದೆ ಹೋದಾಗ ಈ ಶೋಲ್ಡರ್ ಏನಿರುತ್ತೆ ಅದು ಕೂಡ ಅದಕ್ಕೆ ತಕ್ಕ ಹಾಗೆ ಪೋಸ್ನ ಕೊಡಬೇಕು. ನಾವು ತುಂಬ ಸಲ ಏನು ಮಾಡ್ತೀವಿ ಅಂದರೆ ಈ ಕೈಗಳು ಶೋಲ್ಡರ್ಸ್ ಕಂಟ್ರೋಲ್ಸ್ನ ಚೇಂಜ್ ಮಾಡ್ತೀವಿ, ಬಟ್ ಅದಕ್ಕೆ ತಕ್ಕ ಹಾಗೆ ಈ ಕ್ಲಾವಿಕಲ್ ಕಂಟ್ರೋಲ್ಸ್ ಅಂತಾರೆ ಇದೇನೇನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಇದು ಮತ್ತು ಇದನ್ನು ಶೋಲ್ಡರ್ ಕ್ಲಾವಿಕಲ್ ಅಥವಾ ಕ್ಲಾವಿಕಲ್ ಕಂಟ್ರೋಲ್ಸ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿದೆ ನೋಡಿ ಕ್ಲಾವಿಕಲ್ ಕಂಟ್ರೋಲ್ ಅಂತ. ಸೊ ಅದು ನಮ್ಮ ಶೋಲ್ಡರ್ ಮತ್ತು ನಮ್ಮ ಒಂದು ಕುತ್ತಿಗೆ ಮಧ್ಯದಲ್ಲಿ ಇರುವಂಥ ಒಂದು ಕಂಟ್ರೋಲ್. ಓಕೆ, ಸೊ ನೀವು ಶೋಲ್ಡರ್ನ ಮೂವ್ ಮಾಡ್ತೀರಂದರೆ ಆ ಮಧ್ಯದ ಭಾಗ ಕೂಡ ಅದ್ರ ಪ್ರಕಾರ ಮೂವ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ಸರಿಯಾಗಿ ಪೋಸ್ ಮಾಡಬೇಕು. ಕೈ ಅಷ್ಟು ಮೇಲೋದಾಗ ಇದು ಕೂಡ ಈ ಥರ ಬೆಂಡ್ ಆಗಿರುತ್ತೆ. ಸೊ ಪೋಸ್ಗಳನ್ನು ಮಾಡುವಾಗ ಲೈನ್ ಆಫ್ ಆಕ್ಷನ್ ಅನ್ನೋದನ್ನ ನೋಡಬೇಕಾಗತ್ತೆ. ಲೈನ್ ಆಫ್ ಆಕ್ಷನ್ ಅಂದರೆ ನಮ್ಮ ಕ್ಯಾರೆಕ್ಟರ್ ಪೋಸ್ ಏನಿರುತ್ತೆ, ಸೊ ಆ ಬಾಡಿಯಲ್ಲಿ ಒಂದು ಲೈನ್ ಕಾಣುತ್ತೆ ನಮಗೆ. ಇಡೀ ಪೋಸನ್ನು ಡಿಫೈನ್ ಮಾಡುವಂತಹ ಒಂದು ಮುಖ್ಯವಾದ ಲೈನ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ಇದೆ, ಇದು ಈ ಥರ ಹೋಗಿದೆ ನೋಡಿ. ಓಕೆ, ಬಟ್ ನಮ್ಮ ಪೋಸ್ನಲ್ಲಿ ಅದಷ್ಟು ಇಲ್ಲ, ಆ ಥರ ಇಲ್ಲ. ಸೊ ಅದನ್ನು ನಾವು ಸರಿ ಮಾಡಬೇಕಾಗತ್ತೆ. ಅದಕ್ಕೆ ಆ್ಯಕ್ಚುಲಿ ಬಟ್ ಅದನ್ನು ಸರಿ ಮಾಡ್ತೀನಿ ಅಂತ ಒಂದೇ ಪೋಸಲ್ಲಿ ನೀವು ಅದನ್ನು ಸುಮ್ಮನೆ ಇಷ್ಟ ಬಂದಾಗ ಫುಲ್ ಚೇಂಜ್ ಮಾಡಿಬಿಟ್ರೆ ಹಿಂದ್ಗಡೆ ಪೋಸಿಗೆ ಅದು ಮ್ಯಾಚ್ ಆಗಲ್ಲ. ಹಾಗಾಗಿ ಯಾವುದೇ ಪೋಸ್ ಇದು ಕೊಟ್ಟರು ಅದು ಓವರಾಲ್ ಆಗಿ ಎಲ್ಲ ಕಡೆಯಿಂದ ಬರ್ತಿದ್ಯಾ ಅಂತ ನೋಡಬೇಕು. ಇವಾಗ ಈ ಥರ ಆದಾಗ ಇಲ್ಲಿಂದಾನೇ ನಾವು ಚೂರು ಜಾಸ್ತಿ ಬೆಂಡ್ ಮಾಡೋದನ್ನ ಬಹುಶಃ ಈ ಥರ ಜಾಸ್ತಿ ಬೆಂಡ್ ಮಾಡೋಣ, ಇದರಲ್ಲಿ ಅದನ್ನು ಕಡಿಮೆ ಮಾಡೋಣ. ಆವಾಗ ಒಂದು ಲೈನ್ ಕರೆಕ್ಟಾಗಿ ಬರುತ್ತೆ. ಮತ್ತು ತಲೆ ಕೂಡ ಒಂಚೂರು ಹಿಂಗೆ ಮುಂದೆನೇ ಹೋಗಿದೆ. ಈಗ ಲೈನ್ ಆಫ್ ಆಕ್ಷನ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ ನೋಡಿ. ಸೊ ಈಗ ನೆಕ್ಸ್ಟ್ ಪೋಸ್ 48ರಲ್ಲಿದೆ. ಸೊ ನಾವು ಲಾಸ್ಟ್ ಪೋಸ್ 39 ಮಾಡಿದ್ವಿ. ಹಾಗೆ ಮುಂದೋದ್ರೆ
ಮತ್ತೆ ಕೈ ಕೆಳಗಡೆ ಬರುತ್ತೆ. 49 ಮುಂದೆ ಹೋಗ್ತಾ ಇದೆ ಕೈ ಆಗಲೇ. ಸೊ ನಾವು 48ಕ್ಕೆ ನಿಲ್ಲಿಸೋಣ. 48ಕ್ಕೆ ಹೀಗಿದೆ. ಸೊ ಸೆಲೆಕ್ಟ್ ಮಾಡಿ ಎಸ್ ಅಂತ ಪ್ರೆಸ್ ಮಾಡಿ. ಬಟ್ ಈ 48ನಲ್ಲಿ ಇರೋ ಪೋಸ್ 30ನೇ ಪೋಸ್ ಸೇಮ್ ಇದೆ ಅಲ್ವಾ. 30ನೇ ಫ್ರೇಮಲ್ಲಿ ಇರೋ ಪೋಸ್ 48ನೇ ಸೇಮ್ ಇದೆ. 48ನೇ ಫ್ರೇಮಲ್ಲಿ ಪೋಸ್. ಸೊ ಹಾಗಾಗಿ ನಾವು ಕಾಪಿ ಮಾಡ್ಕೋಬೋದು. ಸೇಮ್ ಪೋಸ್ಗಳನ್ನು ನಾವು ಮತ್ತೆ ಕಂಪ್ಲೀಟಾಗಿ ಹೊಸದಾಗಿ ಮಾಡಬೇಕಂತೇನಿಲ್ಲ. 30ನೇ ಫ್ರೇಮಲ್ಲಿ ಎಲ್ಲ ಕಂಟ್ರೋಲ್ಸ್ನ ಸೆಲೆಕ್ಟ್ ಮಾಡಿ 30ನೇ ಫ್ರೇಮಿಗೆ ಬಂದು ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ 48ನೇ ಫ್ರೇಮಿಗೆ ಬನ್ನಿ, ರೈಟ್ ಕ್ಲಿಕ್, ಪೇಸ್ಟ್. ಸೊ ಆ ಫ್ರೇಮ್ ಕಾಪಿ ಆಗುತ್ತೆ. ಸೊ ಸ್ವಲ್ಪ ವ್ಯತ್ಯಾಸ ಇರಲಿ. ಓಕೆ, ಎಕ್ಸಾಕ್ಟ್ಲಿ ಕಾಪಿ ಮಾಡಿ ಹಾಗೆ ಬಿಡಬೇಡಿ. ಓಕೆ, ಇಷ್ಟು ಸಾಕು. ಸೊ ಈಗ ಪ್ಲೇ ಮಾಡಿ ನೋಡಿದ್ರೆ ಓಕೆ, ನೆಕ್ಸ್ಟ್ ಫ್ರೇಮ್ ಕೈ ಮತ್ತೆ ಮುಂದೆ ಹೋಗ್ತಾ ಇದೆ. ಓಕೆ, ಸೊ 56ನೇ ಫ್ರೇಮ್ನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ 56 ಇಲ್ಲ, ಇದು 60 ಅಂತ ಇಟ್ಕೊಳ್ಳೋಣ. ಸೊ ಇಲ್ಲ ಸೆಲೆಕ್ಟ್ ಮಾಡಿ 56ನೇ ಫ್ರೇಮಿಗೆ ಬಂದು ಎಸ್ ಅಂತ ಪ್ರೆಸ್ ಮಾಡಿ. ಬಟ್ ಇಲ್ಲಿ ಈ 56ನೇ ಫ್ರೇಮ್ ನೀವು ನೋಡ್ಬೋದು 21ನೇ ಫ್ರೇಮಿಗೆ ಸ್ವಲ್ಪ ಸೇಮ್ ಇದೆ. ಓಕೆ, ನೆಕ್ಸ್ಟ್ ಓಕೆ, ಸೊ 65ನೇ ಫ್ರೇಮ್ ಜಾಸ್ತಿ ಬೆಂಡ್ ಆಗಿದೆ. ಈ ಪೋಸ್ ಯಾವುದಕ್ಕೆ, ಇದಕ್ಕೆ ಒಂಚೂರು ಈಕ್ವಲ್ ಇದೆ ಅಂತ ಅನ್ಸುತ್ತೆ ಇದಕ್ಕೆ. ಬಟ್ ಕೋರ್ಸ್ ಎಕ್ಸಾಕ್ಟ್ಲಿ ಇಲ್ಲ. ಬಟ್ ನೀವು ಅದನ್ನು ಕಾಪಿ ಖಂಡಿತ ಮಾಡ್ಕೋಬೋದು. ಸೊ ಅದನ್ನು ಕಾಪಿ ಮಾಡಿ 65ನೇ ಫ್ರೇಮಲ್ಲಿ ಪೇಸ್ಟ್ ಮಾಡಿ. ಬಟ್ ಏನಂದರೆ ನೀ ಈ ಸಲ ಜಾಸ್ತಿ ಬೆಂಡ್ ಆಗಿದೆ. ಅವಳು ಆಲ್ಮೋಸ್ಟ್ ಇನ್ನೇನು ಜಂಪ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ಕೈ ಈ ಥರ ಕೆಳಗಡೆ ಇತ್ತು ಅಲ್ಲಿ ಈ ಪೆಲ್ವಿಸ್ ಕಂಟ್ರೋಲ್ನ 0 ಮಾಡೋದು ಒಳ್ಳೆಯದು. ಈ ಥರ ಮೇಲ್ಗಡೆ ಹೋದಾಗ ಓಕೆ. ಕೆಲವು ಸಲ ಏನಾಗುತ್ತೆ ಆ ಪೆಲ್ವಿಸ್ ಪೆಲ್ವಿಸ್ ಅಂತೀನಿ, ಕ್ಲಾವಿಕಲ್ ಕಂಟ್ರೋಲ್ ಹಿಂದಿನ ಪೋಸಲ್ಲಿ ಈ ಥರ ಚೇಂಜ್ ಮಾಡಿರ್ತೀವಿ. ನೆಕ್ಸ್ಟ್ ಪೋಸಲ್ಲಿ ಅದನ್ನು ಮುಟ್ಟೇ ಇರಲ್ಲ, ಅದು ಹಾಗೇ ಇರುತ್ತೆ, ಅದು ತಪ್ಪು. ಓಕೆ, ನೆಕ್ಸ್ಟ್ ಪೋಸಲ್ಲಿ 0 ಇದೆ, ಫೈನ್. ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಸೊ ನಾವು ಹಿಂದ್ಗಡೆಯಿಂದ ಕೆಲವು ಪೋಸ್ನ ಹಿಂದ್ಗಡೆಯಿಂದ ಕಾಪಿ ಮಾಡಿ ತೊಗೊಂಡ್ವಲ್ಲ, ಸೊ ಹಾಗಾಗಿ ಆ ಥರ ಇದೆ, ಫೈನ್. ಓಕೆ, ನಾವು ಯಾವಾಗಲೂ ಇದಕ್ಕಿಂತ ಆ್ಯಕ್ಚುಲ್ ಮೇನ್ ರೆಫರೆನ್ಸ್ಗಿಂತ ನಾವು ಇನ್ನೂ ಜಾಸ್ತಿ ಮಾಡೋದು ಇನ್ನೂ ಒಳ್ಳೆಯದೇ. ಎಕ್ಸಾಗರೇಟ್ ಮಾಡಬೇಕು ಆ್ಯಕ್ಚುಲಿ. ಕಂಟ್ರೋಲೆಸ್ ಆವಾಗವಾಗ ಸೇವ್ ಮಾಡ್ತಾಯಿರಿ. ಈಗ ನೆಕ್ಸ್ಟ್ ಫ್ರೇಮ್ ನೋಡೋಣ. 65 ಆಯಿತು.